ಜೀವನದಲ್ಲಿ ಒಮ್ಮೆಯಾದರೂ ಕನ್ನಡಿಯ ಮುಂದೆ ನಿಂತು ಅರೆ ನನಗೆ ವಯಸ್ಸೇ ಆಗಬಾರ್ದಿತ್ತು, ನಾನು ಯಾವತ್ತೂ ಹೀಗೆಯೇ ಯುವಕನಾಗಿ ಇರಬೇಕಿತ್ತು ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೇವೆ ಅಲ್ವಾ? ಪ್ರಕೃತಿಯನ್ನು ಒಮ್ಮೆ ಗಮನಿಸಿ. ಎಲೆ ಉದುರಿದ ಮರಕ್ಕೆ ಪ್ರತಿ ವರ್ಷ ವಸಂತ ಕಾಲ, ಮತ್ತೆ ಹೊಸ ಚಿಗುರು, ಹೊಸ ಯೌವನ. ಆದರೆ ಮನುಷ್ಯನಿಗೆ ಒಮ್ಮೆ ಕಳೆದ ಬಾಲ್ಯ, ಒಮ್ಮೆ ಕಳೆದ ಯೌವನ ಮತ್ತೆಂದೂ ತಿರುಗಿ ಬರುವುದೇ ಇಲ್ಲ. ಇದೇ ತಾತ್ವಿಕ ನೋವು ಮತ್ತು ಪ್ರಕೃತಿಯ ಬೆರಗನ್ನ ನಮ್ಮ ವರಕವಿ ಬೇಂದ್ರೆ ತಮ್ಮ ಅದ್ಭುತ ಕವಿತೆಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಕೇವಲ ಹಬ್ಬದ ಹಾಡಾಗಿರುವ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಕವಿತೆಯ ಹಿಂದಿರುವ ಬಹುಶಃ ನಮಗೆಲ್ಲ ತಿಳಿಯದ ಬಹುಮುಖ ಅರ್ಥಗಳನ್ನು ಒಳಹೊಕ್ಕು ನೋಡೋಣ. ಪ್ರಕೃತಿ ವರ್ಸಸ್ ಮನುಷ್ಯನ ಆಯಸ್ಸು. ಆರಂಭದಲ್ಲೇ ಬೇಂದ್ರೆಯವರು ಹೇಳುತ್ತಾರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಅಂದರೆ ಎಷ್ಟೇ ಯುಗಗಳು ಕಳೆದರೂ ಯುಗಾದಿ ಮತ್ತೆ ಮತ್ತೆ ಬಂದು ಸಮಸ್ತ ಪ್ರಕೃತಿಗೆ ಪ್ರತಿ ವರ್ಷವೂ ಹೊಸ ಜನ್ಮ, ಹೊಸ ನೆಲೆ ನೀಡುತ್ತದೆ. ಪ್ರಕೃತಿಗೇನೋ ಪ್ರತಿ ವರ್ಷ ಪುನರ್ಜನ್ಮ, ಆದರೆ ಮನುಷ್ಯನಿಗೆ ಕವಿ ಬೇಂದ್ರೆ ವಿಷಾದದಿಂದ ಕೇಳುತ್ತಾರೆ, ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ, ಒಂದೇ ಹರೆಯ, ನಮಗದಷ್ಟೇ ಏತಕ್ಕೆ? ಮನುಷ್ಯನಿಗೆ ಮಾತ್ರ ಮುಪ್ಪಿನಿಂದ ಮತ್ತೆ ಯೌವನಕ್ಕೆ ಮರಳುವ ಅವಕಾಶ ಇಲ್ಲವಲ್ಲ ಎಂಬ ಅಸಹಾಯಕತೆ ಇಲ್ಲಿದೆ. ಬೇವಿನ ಕಹಿ, ಹೊಂಗೆಯ ಸಿಹಿ. ಈ ಕವಿತೆಯಲ್ಲಿ ಬರುವ ಬೇವು ಮತ್ತು ಹೊಂಗೆ ಹೂವಿನ ಸಾಂಕೇತಿಕತೆ ಬಹಳ ಅದ್ಭುತವಾಗಿದೆ. ಜೀವನ ಅಂದರೆ ಬರೀ ಸುಖವಲ್ಲ ತಾನೆ. ಕವಿಗಳು ನಮ್ಮ ಕಷ್ಟ ದುಃಖಗಳನ್ನು ಬೇವಿನ ಕಹಿ ಬಾಳಿನಲ್ಲಿ ಎಂದು ವರ್ಣಿಸುತ್ತಾರೆ. ಈ ಕಹಿಯಾದ ಬದುಕಿಗೆ ಜೀವಕಳೆಯನ್ನ, ಹೊಸ ಚೈತನ್ಯವನ್ನು ತರುವುದು ಯಾರು ಗೊತ್ತೇ? ಅದೇ ಹೊಂಗೆ ಹೂವಿನ ನಸುಗೆಂಪು. ಆ ಹೂವಿನ ತೊಂಗಲಲ್ಲಿ ಝಂಕರಿಸುವ ಭೃಂಗದ ಸಂಗೀತ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ. ಯುಗಾದಿಯು ನಮ್ಮ ಕಷ್ಟದ ಜೀವನದಲ್ಲಿ ಆಸೆಯ ಉಲ್ಲಾಸದ ಸಿಹಿಯನ್ನ ಹೇಗೆ ತರುತ್ತದೆ ಎಂಬುದನ್ನು ಇದು ಸೂಚಿಸುತ್ತೆ. ಕಾಮದೇವನ ಬಾಣ ಮತ್ತು ಮಾಮರದ ಪುಳಕ. ವಸಂತ ಋತುವಿಗೂ ಕಾಮದೇವನಿಗೂ ಅನನ್ಯವಾದ ಸ್ನೇಹ ಸಂಬಂಧವಿದೆ. ಕವಿತೆಯ ಈ ಅದ್ಭುತ ಸಾಲುಗಳನ್ನು ಗಮನಿಸಿ. ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೋತು, ಕಾಮಗಾಗಿ ಕಾದಿದೆ. ಕಾಮದೇವನ ಬಿಲ್ಲಿಗೆ ಕಬ್ಬಿನ ಜಲ್ಲೆ ಹಾಗೂ ದುಂಬಿಗಳ ಹೆದೆ ಇರುತ್ತದೆ. ಅವನು ಉಪಯೋಗಿಸುವುದು 5 ತರಹದ ಹೂವಿನ ಬಾಣಗಳನ್ನು. ಇಂತಹ ಕಮ್ಮನೆಯ ಅಂದರೆ ಸಿಹಿಯಾದ ಬಾಣಕ್ಕೆ ಪ್ರಕೃತಿಯು ತಾನಾಗಿಯೇ ಸೋಲುತ್ತದೆ. ಮನ್ಮಥನ ಬಾಣ ತಗುಲಿದ ತಕ್ಷಣ ಮಾವಿನ ಮರವು ಪುಳಕಗೊಂಡು ಜುಮ್ಮನೆ ಹೂವು ಬಿಟ್ಟು ಕಾಮದೇವನಿಗಾಗಿ ಕಾಯುತ್ತದೆ. ಜಗತ್ತಿನ ಯಾವ ಕವಿಯೂ ಊಹಿಸಲಾಗದ ಕಲ್ಪನೆ ಬೇಂದ್ರೆಯವರ ಕಲ್ಪನೆ ಇದು. ಅಷ್ಟೇ ಅಲ್ಲ, ಸುಗ್ಗಿ 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 ಎಂದು ಹಿಗ್ಗಿಗಿಳಿಯ ಸಾಲು ಸಾಲು ತೋರಣದಲು ಕೋದಿದೆ. ಹಣ್ಣಿನ ಸುಗ್ಗಿ ಇನ್ನೇನು ಬಂದೇ ಬಿಟ್ಟಿತು ಎಂದು ಹಿಗ್ಗುವ ಗಿಳಿಗಳು ಮಾಮರದ ಮೇಲೆ ಸಾಲು ಸಾಲಾಗಿ ಕುಳಿತು ಕಾಮದೇವನನ್ನು ಸ್ವಾಗತಿಸುವ ಹಸಿರು ತೋರಣದಂತೆ ಕಂಗೊಳಿಸುತ್ತದೆ. ಬೇವು ಮತ್ತು ಮಾವುಗಳೆರಡೂ ಪುಷ್ಪವತಿಯರಾಗಿ ಕಾಮದೇವನಿಗಾಗಿ ಕಾಯುವ ಸುಂದರ ಚಿತ್ರಣ ಇಲ್ಲಿದೆ. ಕವಿಯ ತೀವ್ರ ಹಂಬಲ, ನಿತ್ಯ ಮರಣ, ನವೀನ ಜನನ. ವರ್ಷಕ್ಕೊಮ್ಮೆ ಪ್ರಕೃತಿಗೆ ಸಿಗುವ ನವಯೌವನ ನಮಗೆ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಬೇಂದ್ರೆಯವರು ಒಂದು ಅನನ್ಯವಾದ ಪರ್ಯಾಯ ಬಿಡುತ್ತಾರೆ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ನಮಗೆ ಏಕೆ ಬಾರದು? ನಾವು ಮಲಗುವ ನಿದ್ದೆಯೇ ನಮ್ಮ ಆಯಾಸ, ವಯಸ್ಸು ಮತ್ತು ನೋವುಗಳನ್ನು ಕಳೆಯುವ ನಿತ್ಯ ಮರಣ, ದೈನಂದಿನ ಸಾವು ಆಗಬಾರದೇಕೆ? ಮತ್ತು ಬೆಳಗ್ಗೆ ಎದ್ದಾಗಲೆಲ್ಲ ನಮಗೆ ಹೊಚ್ಚ ಹೊಸ ನವೀನ ಜನನ, ಹೊಸ ಹುಟ್ಟು ಏಕೆ ಸಿಗಬಾರದು? ಎಂತಹ ಅದ್ಭುತ ಕಲ್ಪನೆ ಅಲ್ಲವೇ? ಕವಿತೆಯ ಕ್ಲೈಮ್ಯಾಕ್ಸ್ ಮತ್ತು ತಾತ್ವಿಕ ವಿಷಾದ. ಕೊನೆಯಲ್ಲಿ ಕವಿಗಳು ಚಿರಯೌವನನಾದ, ಎಂದಿಗೂ ಮುಪ್ಪಿಲ್ಲದ ಪೌರಾಣಿಕ ವ್ಯಕ್ತಿ ಸನತ್ಕುಮಾರ ದೇವನನ್ನ ಕುರಿತು, ಎಲೆ ಸಾಹಸಿ ಚಿರಂಜೀವ, ನಿನಗೆ ಲೀಲೆ ಸೇರದೋ ಎಂದು ಪ್ರಶ್ನೆ ಮಾಡುತ್ತಾರೆ. ಮತ್ತು ಇಡೀ ಕವಿತೆಯ ಜೀವಾಳ ಇರುವುದು ಕೊನೆಯ ಸಾಲಿನಲ್ಲಿ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ನಮ್ಮನಷ್ಟೇ ಮರೆತಿದೆ. ಹೌದು, ಯುಗಾದಿಯು ಇಡೀ ಜಗತ್ತಿಗೆ ಹೊಸ ವರುಷದ ಹರುಷವನ್ನು ತರುತ್ತದೆಯಾದರೂ ಮನುಷ್ಯನಿಗೆ ಮರಳಿ ಯೌವನವನ್ನು ನೀಡಲು ಸಾಧ್ಯವಾಗದೆ ನಮ್ಮನಷ್ಟೇ ಮರೆತಿದೆ ಎಂಬಲ್ಲಿಗೆ ಈ ಕವಿತೆ ನಮ್ಮ ಹೃದಯದಲ್ಲಿ ಒಂದು ಸುಂದರವಾದ ವಿಷಾದವನ್ನು ಮೂಡಿಸುತ್ತದೆ. ಈ ಕವಿತೆ ಕೇವಲ ಯುಗಾದಿ ಹಬ್ಬದ ಹಾಡಲ್ಲ, ಇದೊಂದು ಬದುಕಿನ ನಶ್ವರತೆಯ, ಪ್ರಕೃತಿಯ ಚಿರಂತನ ಸೌಂದರ್ಯದ ದರ್ಶನ. ನಿಮಗೂ ಪ್ರತಿದಿನ ಬೆಳಗ್ಗೆ ಎದ್ದಾಗ
ಹೊಸ ನವೀನ ಜನನ ಸಿಕ್ಕರೆ ಏನೆಲ್ಲ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.